ಭಾಗ 3 ಕ್ವೆಶ್ಚನ್ ನಂಬರ್ 17. 6 ಪ್ಲಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ. 6 ಪ್ಲಸ್ ರೂಟ್ 2 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತದ. ನಾವು ಭಾಗಲಬ್ಧ ಸಂಖ್ಯೆ ಎಂದು ತಿಳಿದುಕೊಂಡಾಗ ಅಂದರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇದು ಭಾಗಲಬ್ಧ ಸಂಖ್ಯೆ ಆಯಿತು. ಭಾಗಲಬ್ಧ ಸಂಖ್ಯೆ ಅಂದರೆ ಇದು ಯಾವ ರೂಪದಲ್ಲಿ ಇರ್ತದ? 6 ಪ್ಲಸ್ ರೂಟ್ 2 ಇದು ಯಾವ ರೂಪದಲ್ಲಿ ಇರ್ತದೆ? ಪಿ ಅಪಾನ್ ಕ್ಯೂ ರೂಪದಲ್ಲಿ ಇರ್ತದೆ. ಅಂದಾಗ ಪಿ ಮತ್ತು ಕ್ಯೂ ಎಲ್ಲಿ ಸೇರಿರ್ತದ? ಝಡ್ಡದಲ್ಲಿ ಸೇರಿರ್ತದೆ. ಈ ಒಂದು ಸಂದರ್ಭದಲ್ಲಿ ಕ್ಯೂ ನಾಟ್ ಈಕ್ವಲ್ ಟು 0 ಆಗಿರ್ತದೆ. ಈ ಲೈನ್ ಭಾಳ ಇಂಪಾರ್ಟೆಂಟ್. ಹಿಂಗಾಯಿತು ಅಂದಾಗ ರೂಟ್ 2 ಈಕ್ವಲ್ ಟು ಪಿ ಅಪಾನ್ ಕ್ಯೂ ಏನಾಗ್ತದೆ? ಇದು ಪ್ಲಸ್ ಆರ್ ಇದ್ದಿದ್ದು ಮೈನಸ್ ಆರ್ ಆಯಿತು. ಪ್ಲಸ್ ಆರ್ ಇದ್ದಿದ್ದು ಮೈನಸ್ ಆರ್ ಆಯಿತು. ಇದು ಸ್ವಲ್ಪ ಸರಳೀಕರಿಸ್ಕೋರಿ. ರೂಟ್ 2 ಈಕ್ವಲ್ ಟು 6p ಅಪಾನ್ ಕ್ಯೂ ಆಯಿತು. ಏನಾಯಿತು? 6p ಅಪಾನ್ ಕ್ಯೂ ಅಲ್ಲಿಲ್ಲ, ಇಲ್ಲಿ ಲಸ ತೆಗಿಬೇಕಲ್ಲ. ಲಸ ಎಷ್ಟು ಬಂತು? ಕ್ಯೂ ಬಂತು. ಹಾಂ, ಒಂದು ಎಷ್ಟು ಉಳಿತು? ಪಿ ಮೈನಸ್ 6q. ಪಿ ಮೈನಸ್ 6q ಅಂತ ಉಳಿತು. ರೂಟ್ ನೋಡಿ, ಈ ಭಾಗದಲ್ಲಿ ರೂಟನೇ ಇಲ್ಲ. ಈ ಭಾಗದಲ್ಲಿ ಎಡಭಾಗದಲ್ಲಿ ರೂಟ್ ಅದ. ಅಂದರೆ ಎಡಭಾಗಕ್ಕೆ ಬಲಭಾಗವು ಈಕ್ವಲ್ ಆಗಲಿಲ್ಲ. ಇದು ಏನಾಯಿತು? ಏನಾಯ್ತು ಇಲ್ಲಿ? ಪಿ ಅಪಾನ್ ಕ್ಯೂ ಭಾಗಲಬ್ಧ ಸಂಖ್ಯೆ ಆಯಿತು. ಆದರೆ ಇದು ಪಿ ಅಪಾನ್ ಕ್ಯೂ ರೂಪದಲ್ಲಿ ಇಲ್ಲ. ಆದ್ದರಿಂದ ರೂಟು ಭಾಗಲಬ್ಧ ಸಂಖ್ಯೆ ಆಗುತ್ತದೆ. ಆದ್ದರಿಂದ ರೂಟು ಭಾಗಲಬ್ಧ ಸಂಖ್ಯೆಯಾಗಿದೆ. ಹಾಂ, ಇದು ಭಾಗಲಬ್ಧಕ್ಕೆ ಈಕ್ವಲ್ ಆಯಿತು. ಅಂದ್ರೆ ಇಲ್ಲಿ ಭಾಗಲಬ್ಧ ಸಂಖ್ಯೆ ಆಯಿತು. ನಮಗೇನು ಬೇಕಾಗಿದೆ? ಇಲ್ಲಿ ಅಭಾಗಲಬ್ಧ ಬೇಕಾಗಿದೆ ನಮ್ಗೆ, ಹೌದಲ್ಲ? ಆದ್ದರಿಂದ 6 ಪ್ಲಸ್ ರೂಟ್ 2 ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂದ್ಬಿಟ್ರೆ ಸಾಕು. ಅರ್ಥ ಆಯ್ತಾ? ಇನ್ನು ಮುಂದಿನ ಪ್ರಶ್ನೆ.